ರಾಜ್ಯದ ಹಾಲಿ ಮುಖ್ಯಮಂತ್ರಿಯೇ ಬೇನಾಮಿ ಕಂಪನಿಗಳ ಮೂಲಕ ನೈಸ್ ಕಂಪನಿಯನ್ನ ಖರೀದಿಸೋಕೆ ಹೊರಟಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಜೆಡಿಎಸ್ ರಾಜ್ಯ ಕಚೇರಿಯಲ್ಲಿ ಮಾತನಾಡಿದಂತ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಈಗಿನ ಮುಖ್ಯಮಂತ್ರಿಯೇ ಬೇನಾಮಿ ಕಂಪನಿಗಳ ಮೂಲಕ ನೈಸ್ ಕಂಪನಿ ಖರೀದಿಗೆ ಹೊರಟಿದ್ದಾರೆ. ಬಿಎಂಐಸಿ ಯೋಜನೆ ಹೆಸರಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ಲೂಟಿ ಹೊಡೆಯಲು ಸಂಚು ರೂಪಿಸಿದ್ದಾರೆ. ಮುಂದಿನ ವಾರ ದಾಖಲೆ ಸಮೇತ ಹೇಳ್ತೇನೆ ಅಂತ ಗುಡುಗಿದ್ರು. ರಾಜ್ಯದ ಹಾಲಿ ಮುಖ್ಯಮಂತ್ರಿ ನೈಸ್ ಅಕ್ರಮಗಳಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ನೈಸ್ ಕಂಪನಿಯನ್ನ ಯಾರು ಟೇಕ್ ಓವರ್ ಮಾಡ್ತಿದ್ದಾರೆ ಎಂಬುದನ್ನ ತಾಕತ್ತಿದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜನತೆಯ ಮುಂದೆ ಹೇಳಲಿ ಅಂತ ಸವಾಲ್ ಹಾಕಿದ್ರು. ಯೋಜನೆಯನ್ನ ಯಾರು ಸ್ವಾಧೀನ ಮಾಡಿಕೊಳ್ತಿದ್ದಾರೆ, ಬೇನಾಮಿ ಕಂಪನಿಗಳ ಮೂಲಕ ಯಾರೆಲ್ಲ ಈ ವ್ಯವಹಾರಕ್ಕೆ ಇಳಿದಿದ್ದಾರೆ ಎಂಬ ಮಾಹಿತಿ ಇದೆ. ಈ ಮುಖ್ಯಮಂತ್ರಿಗೂ ನೈಸ್ ಯೋಜನೆಗೂ ಇರುವ ಸಂಬಂಧವೇನು, ನೈಸ್ ಜೊತೆ ಸಿಎಂ ಒಡಂಬಡಿಕೆ ಏನು, ಈ ಕಂಪನಿಯ ಮಾಲೀಕರ ಜೊತೆ ಈ ವ್ಯಕ್ತಿಗಿರುವ ಸಂಬಂಧಗಳು ಮತ್ತು ವ್ಯವಹಾರಗಳೇನು, ಧೈರ್ಯವಿದ್ರೆ ಜನರ ಮುಂದೆ ಈ ಬಗ್ಗೆ ಮಾತನಾಡ್ಲಿ ಅಂತ ಹೇಳಿದ್ರು. ನನ್ನ ಬೇನಾಮಿ ಆಸ್ತಿ ಯಾವುದಾದ್ರೂ ಇದ್ರೆ ತೋರಿಸಲಿ ಅಂತ. ಒಂದು ಬೇನಾಮಿ ಆಸ್ತಿ ಇದ್ರೆ ರಾಜಕೀಯವಾಗಿ ನಿವೃತ್ತಿ ಆಗ್ತೇನೆ. ದುರಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯೇ ನೇರವಾಗಿ ನೈಸ್ ಕಂಪನಿ ಜೊತೆ ಶಾಮೀಲಾಗಿದ್ದಾರೆ. ಅಲ್ಲಿ ಸುಲಿಗೆ ಮಾಡುವ ಹಣವನ್ನ ಇವರೆಲ್ಲರೂ ಹಂಚ್ಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಇದೊಂದು ದೊಡ್ಡ ಅಲಿಗೇಷನ್ಸ್. ಬರೀ ಆರೋಪ ಮಾಡಿದ್ರೆ ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅಂತ. ಈ ಕುಮಾರಸ್ವಾಮಿ ಅವ್ರ ಸವಾಲ್ಗೆ ಚಲರಾಯಸ್ವಾಮಿ ಪ್ರತಿ ಸವಾಲ್ನಾಗ ವಾರ್ನಿಂಗ್ ಕೊಟ್ಟವ್ರು. ಏನು, ನೈಸ್ ಯೋಜನೆ ವಿಚಾರದಲ್ಲಿ ಮುಖ್ಯಮಂತ್ರಿ ವಿರುದ್ಧ ದಾಖಲೆ ಬಿಡುಗಡೆ ಮಾಡೋದಾಗಿ ಹೇಳ್ತಿರ್ತಕ್ಕಂಥ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಚಲರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆರೋಪಗಳನ್ನ ಮಾಡೋದನ್ನ ಬಿಟ್ಟು ತಮ್ಮ ಬಳಿ ಇರುವ ದಾಖಲೆಗಳನ್ನ ಬಹಿರಂಗಪಡಿಸಲಿ ಅಂತ ಅವರು ಸವಾಲನ್ನ ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂತ ಚಲರಾಯಸ್ವಾಮಿ, ಕುಮಾರಸ್ವಾಮಿ ಅವರು ದಾಖಲೆ ಬಿಡುಗಡೆ ಮಾಡೋದಾಗಿ ಹೇಳ್ತಲೇ ಇದ್ದಾರೆ. ಆದ್ರೆ ಈವರೆಗೆ ಯಾವುದನ್ನು ಜನರ ಮುಂದೆ ಇಟ್ಟಿಲ್ಲ. ಕಳೆದ 3 ವರ್ಷಗಳಲ್ಲಿ ಅವರು ಯಾವ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಎಂಬುದನ್ನು ತೋರಿಸಲಿ ಅಂತ ಪ್ರಶ್ನೆ ಮಾಡಿದ್ರು. ನೈಸ್ ಕಂಪನಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರದ್ದು ಹಿಟ್ ಅಂಡ್ ರನ್ ರಾಜಕಾರಣ ಅಂತ ಸಚಿವರು ಆರೋಪ ಮಾಡಿದ್ರು. ಆರೋಪ ಮಾಡಿದ ಬಳಿಕ ವಿಚಾರವನ್ನ ಮುಂದುವರೆಸದೆ ಹಿಂದೆ ಸರಿಯಲ್ಲ, ದಾಖಲೆಗಳಿದ್ರೆ ಅವುಗಳನ್ನು ಬಿಡುಗಡೆ ಮಾಡಿ, ಇಲ್ಲದಿದ್ರೆ ಆರೋಪ ಮಾಡೋದನ್ನು ನಿಲ್ಲಿಸಲಿ ಅಂತ ಕೇಂದ್ರ ಸಚಿವರಾಗಿ ಕರ್ನಾಟಕಕ್ಕೆ ಕುಮಾರಸ್ವಾಮಿ ನೀಡಿರ್ತಕ್ಕಂಥ ಕೊಡುಗೆಯ ಬಗ್ಗೆಯೂ ಚಲರಾಯಸ್ವಾಮಿ ಪ್ರಶ್ನೆ ಎತ್ತಿದ್ರು. ವಿಜಯವಾಡದಲ್ಲಿ ಕಾರ್ಖಾನೆ ಸ್ಥಾಪಿಸುವ ಕುರಿತು ಪ್ರಧಾನಿ ನೀಡಿದ್ದ ಭರವಸೆ ಈಡೇರಿದೆ. ಆದ್ರೆ ಕರ್ನಾಟಕದ ಪಾಲಿಗೆ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಲಿ ಅಂತ ಆಗ್ರಹ ಮಾಡಿದ್ರು. HMT ವಿಚಾರದಲ್ಲೂ ಸಚಿವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಂಸ್ಥೆ ಲಾಭ ಮಾಡ್ತಿದೆ ಎಂಬ ವಿಚಾರ ಪ್ರಸ್ತಾಪಿಸಿದ ಅವರು, ಕೇಂದ್ರದಲ್ಲಿ ಅಧಿಕಾರ ಹೊಂದಿರತಕ್ಕಂಥ ಕುಮಾರಸ್ವಾಮಿ ತಮ್ಮ ಇಲಾಖೆಗಳ ಮೂಲಕ ರಾಜ್ಯಕ್ಕೆ ಎಷ್ಟು ನೆರವು ತಂದಿದ್ದಾರೆ ಎಂಬುದನ್ನು ಹೇಳಲಿ ಅಂತ ಹೇಳಿದ್ರು. ಇನ್ನು ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ನಡೆಸಲು ಮುಂದಾಗಿರ್ತಕ್ಕಂಥ ಪಾದಯಾತ್ರೆ ಕುರಿತು ಕೂಡ ಮಾತಾಡಿದ್ರು. ಒಟ್ಟಿನಲ್ಲಿ ಕುಮಾರಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಬಗ್ಗೆ ಏನ್ ಆರೋಪಗಳನ್ನ ಮಾಡೋದು, ಅದಕ್ಕೆ ಪ್ರತಿಯಾಗಿ ಚಲರಾಯಸ್ವಾಮಿ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಕೊಡಿ ದಾಖಲೆಗಳನ್ನ, ಸುಮ್ಮನೆ ಹಿಟ್ ಅಂಡ್ ರನ್ ಮಾಡಕ್ ಹೋಗ್ಬೇಡಿ ಅಂತ. ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ ಎಲ್ಲೆಲ್ಲಿಗೋ ಹೋಗುತ್ತೆ. ಆದ್ರೆ ಕುಮಾರಸ್ವಾಮಿ ದಾಖಲೆಗಳಿದೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು, ಸಮಯ ಎಲ್ಲವನ್ನು ನೋಡಿ ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಂಡಿದೆ. ದಾಖಲೆ ಬಿಡುಗಡೆ ಮಾಡಿದಾಗಲೇ ಗೊತ್ತಾಗದೇನು ಅಂತ. ಇನ್ನು ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ ಮೇಜರ್ ಸರ್ಜರಿ. ಮೊನ್ನೆ ಜೂನ್ ಅಲ್ಲಿ ಮುಖ್ಯಮಂತ್ರಿ ಆಗವ್ರೆ. 1 ತಿಂಗಳಾದ್ಮೇಲೆ ಮತ್ತೆ ಒಂದು ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ್ರು. ಈ ಮತ್ತೆ ಅಲ್ಲಿರೋರ್ನ ಕಿತ್ತಾಕ್ಬಿಟ್ಟು ಮತ್ತೊಬ್ರು ಯಾರನ್ನ ಮಾಡಕ್ ಹೊರಟವ್ರೆ. ಹೌದು, ವಿಧಾನಮಂಡಲ ಅಧಿವೇಶನ ಮುಗಿದ ಬೆನ್ನಲ್ಲೇ ರಾಜ್ಯ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ನಡೆಯುವ ಸಾಧ್ಯತೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕನಿಷ್ಠ 3 ರಿಂದ 5 ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಹರಿದಾಡ್ತಿದೆ. ಸಂಪುಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಲು ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 3 ರಿಂದ 4 ಹಿರಿಯ ಸಚಿವರನ್ನ ಕೈಬಿಡುವ ಕುರಿತು ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಡಿಕೆಶಿ ಜೊತೆ ಹೈಕಮಾಂಡ್ ನಾಯಕರು ಸಮಾಲೋಚನೆ ನಡೆಸಿದ್ದು, ನಾಳೆ ದೆಹಲಿಗೆ ತೆರಳಿರ್ತಕ್ಕಂಥ ಸಿಎಂ ವರಿಷ್ಠರನ್ನ ಭೇಟಿಯಾಗಿ ಸಂಪುಟ ಸರ್ಜರಿ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನ ಹಂಚಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಹಲವು ಶಾಸಕರು ಹಾಗೂ ಸಚಿವಾಕಾಂಕ್ಷಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದು, ಕೆಲವರು ರಾಜೀನಾಮೆ ನೀಡುವ ನಿರ್ಧಾರಕ್ಕೂ ಮುಂದಾಗಿದ್ರು. ಕೆಲವು ನಾಯಕರು ಇನ್ನೂ ತಮ್ಮ ಬೇಡಿಕೆಯಿಂದ ಹಿಂದೆ ಸರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರ್ತಕ್ಕಂಥ ಹಾಗೂ ರೆಬೆಲ್ ನಾಯಕರನ್ನು ಸಮಾಧಾನಪಡಿಸೋಕೆ ಸಂಪುಟ ಪುನರ್ರಚನೆ ಮಾಡುವ ತಂತ್ರವನ್ನ ಕಾಂಗ್ರೆಸ್ ರೂಪಿಸುತ್ತಿದೆ ಎನ್ನಲಾಗಿದೆ. ಇದೇ ವೇಳೆ ಕೆಲವು ಹಿರಿಯ ನಾಯಕರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವುದು ಕೂಡ ಹೈಕಮಾಂಡ್ಗೆ ಸವಾಲಾಗಿದೆ. ಅಧಿವೇಶನ ಮುಗಿದ ಬಳಿಕ ಇಬ್ಬರಿಗೆ ಅಧಿಕಾರ ನೀಡುವ ಕುರಿತು ಸಿಎಂ ಡಿ ಕೆ ಶಿವಕುಮಾರ್ ಈ ಹಿಂದೆ ಮಾತನಾಡಿದ್ರು ಎನ್ನಲಾಗಿದ್ದು, ಸಚಿವ ಸ್ಥಾನ ವಂಚಿತರು ಇದೀಗ ತಮ್ಮ ಸರದಿಗಾಗಿ ಕಾಯ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಬದಲಾಗ್ತಾರೆ ಎಂಬ ಕುತೂಹಲ ಮೂಡಿದೆ. ಯಾರನ್ನ ತೆಗಿತಾರೋ ಗೊತ್ತಿಲ್ಲ. ಆ ವಿಜಯನಗರ ಕೃಷ್ಣಪ್ಪನವ್ರನ್ನ ಅಥವಾ ಪ್ರಿಯಾ ಕೃಷ್ಣ ಅವ್ರನ್ನೋ, ಇನ್ನೊಂದು ಕುರುಬ ಕಮ್ಯುನಿಟಿಯಿಂದ ಇಟ್ನಾಳ್ ಕೊಪ್ಪಳ MLA ಅಥವಾ ಶಿವಣ್ಣನವರು, ಅಶೋಕ್ ಪಟ್ಟಣ್ಣು. ಸೊ ಹಿಂಗೆ ಒಂದಷ್ಟು ಜನ ಪಾಪ ಸಿಕ್ಕಿಲ್ಲ. ಹ್ಯಾರಿಸು ಸಿಕ್ಕಿಲ್ಲ, ಇಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಸಿಕ್ಕಿಲ್ಲ ಬಂಗಾರಪೇಟೆ, ಈ ಸುಬ್ಬಾರೆಡ್ಡಿ ಅವ್ರು ಸಿಗ್ಲಿಲ್ಲ. ಇವರೆಲ್ಲಾರನ್ನು ಲೆಕ್ಕ ಹಾಕೊಂಡು ಏನೋ ಮಾಡೋ ಹಂಗವ್ರೆ ಡಿ ಕೆ ಶಿವಕುಮಾರ್. ನೋಡ್ಬೇಕು.